ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಮ್ಮ ಸುತ್ತಮುತ್ತ ಅದ್ಭುತವಾದ ಜಗತ್ತು ಹರಡಿಕೊಂಡಿದೆ. ವಿಶಾಲವಾದ ಭೂಮಿ, ವಿಸ್ತಾರವಾದ ಆಗಸ, ಕೋಟಿ ಕೋಟಿ ವರುಷಗಳಿಂದ ಬ್ರಹ್ಮಾಂಡವನ್ನೇ ಬೆಳಗುತ್ತಿರುವಂತಹ ಸೂರ್ಯ ಚಂದ್ರರನ್ನು ಕಣ್ತುಂಬ ನೋಡುವುದು, ಮಿನುಗುವ ನಕ್ಷತ್ರಗಳನ್ನು ಎಣಿಸುವಂತಹ ಹರಸಾಹಸ ಮಾಡುವುದು, ತೇಲುವ ಮೇಘಗಳ ಜೊತೆಗೆ ಪ್ರಪಂಚವನ್ನೇ ಸುತ್ತಿ ಬಂದಂತಹ ಅನುಭವ ಪಡೆಯುವುದು, ಅಪಾರ ಜಲನಿಧಿಗಳಾಗಿರುವಂತಹ ನದಿ ಸಾಗರಗಳಲ್ಲಿ ಮೋಜಿನ ಈಜು, ದಶಕಗಳವರೆಗೆ ಸೃಷ್ಟಿ ಸೌಂದರ್ಯವನ್ನು ನೋಡಿ ನಲಿಯುವಂತಹ ಸೌಭಾಗ್ಯ ಇದೆಲ್ಲವೂ ನಮ್ಮದಾಗಿದೆ. ಆದ್ದರಿಂದ ನಮ್ಮ ಹೃದಯವು, ವಿಕಾಸ ಭಾವವು ಆನಂದಪೂರ್ಣ. ಇಂತಹ ಸೌಭಾಗ್ಯವನ್ನು ನಮಗೆ ಕರುಣಿಸಿರುವಂತಹ ನಿಸರ್ಗ ದೇವತೆಗೆ ನಾವು ಎಷ್ಟೇ ಕೃತಜ್ಞರಾದರೂ ಅದು ಕಡಿಮೆಯೇ. ಸಾವಿರಾರು ವರ್ಷಗಳ ಹಿಂದೆಯೇ ಋಷಿಮುನಿಗಳು ಹೀಗೆ ಪ್ರಾರ್ಥಿಸಿದರು: ಓಂ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಂ ಭದ್ರಂ ಪಶ್ಯೇಮಾಕ್ಷಾಭಿರ್ಜಾತ್ರಾ ಸ್ಥಿರೈರಂಗೈಸ್ತುಷ್ಣುವಾಂಸಾಸ್ಥಂ ನೋಭಿಂ ವೇಶ್ಯೇಮ ದೇವಹಿತಂ ಯದಾಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥ: ಓ ದೇವನೇ, ನಾನು ನಿನ್ನ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳುತ್ತೇನೆ, ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡುತ್ತೇನೆ. ಆಯುಷ್ಯ ಇರುವವರೆಗೂ ಸಂತಸದಿಂದ ನಿಸರ್ಗ ಪ್ರಿಯವಾದ ಕಾರ್ಯಗಳನ್ನು ಮಾಡುತ್ತಾ ಇರುತ್ತೇನೆ. ಕೋಗಿಲೆಗೆ ನಮಗಿರುವಂತೆ ಮನೆ ಮಠವಿಲ್ಲ, ಆಸ್ತಿ ಪಾಸ್ತಿ ಇಲ್ಲ, ದುಡಿಯುವಂತಹ ಕೈಗಳಿಲ್ಲ. ಆದರೂ ಕೋಗಿಲೆಯು ಬದುಕಿರುವವರೆಗೆ ಹಾಡುತ್ತಲೇ ಇರುತ್ತದೆ. ಒಂದು ದಿನ ಒಬ್ಬ ಮನುಷ್ಯ ಕೋಗಿಲೆಗೆ ಹೀಗೆ ಕೇಳ್ತಾರೆ: ಕೋಗಿಲೆ, ಸುಮ್ಮನೆ ಏಕೆ ಹಾಡುತ್ತಿ? ಅದರಿಂದ ನಿನಗೆ ಏನು ಸಿಗುತ್ತದೆ ಎಂದು. ಆಗ ಕೋಗಿಲೆ ಹೇಳುತ್ತದೆ: ಇನ್ನೇನು ಸಿಗಬೇಕು ನನಗೆ? ಮಧುರವಾದ ಕಂಠವೇ ಸಿಕ್ಕಿದೆಯಲ್ಲ, ಅದೇ ನನಗೆ ಸಾಕು ಎಂದು. ಕೋಗಿಲೆಯ ಈ ಮಾತನ್ನು ಕೇಳಿದಂತಹ ಮನುಷ್ಯ, ಈ ಪಕ್ಷಿಗಿರುವಂತಹ ಬುದ್ಧಿ ಮನುಷ್ಯನಿಗೇಕೆ ಇಲ್ಲ ಎಂದು ಚಿಂತಿಸುತ್ತಾ ಮುನ್ನಡೆದ. ಕೋಗಿಲೆಯ ಬಣ್ಣ ಕಪ್ಪಾದರೂ ಅದರ ಹೃದಯ ಅದೆಷ್ಟು ಬಿಳಿಯದಾಗಿದೆ ನೋಡಿ. ಕೋಗಿಲೆಯ ನಿಷ್ಕಾಮ ಕರ್ಮಯೋಗವನ್ನು ಮನುಷ್ಯರಾದ ನಾವು ಗೌರವಿಸುವಂಥದ್ದು, ಅನುಸರಿಸುವಂಥದ್ದು. ಏನೂ ಇಲ್ಲದಿದ್ದರೂ ಎಲ್ಲವೂ ಇರುವಂತೆ ಸಂತಸದಿಂದ ಹಾಡುತ್ತಾ ಬದುಕಿದ ಕೋಗಿಲೆಯಿಂದ ನಿಷ್ಕಾಮ ಕರ್ಮದ ಪಾಠವನ್ನು ಮನುಷ್ಯ ಕಲಿಯಬಾರದೇಕೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ತಿಳಿಸಿರುತ್ತಾರೆ. ಧನ್ಯವಾದಗಳು.